ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಾವು ಇವತ್ತು ಚಿತ್ರದುರ್ಗ ಹೊರಟಿದ್ದೀವಿ. ಸೊ ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಹೋಗ್ತಾ ತೋರಿಸ್ತೀನಿ. ಅಂದರೆ ನಮ್ಮ ಫ್ರೆಂಡು ಬರ್ತಾ ಇದ್ದಾರೆ, ಅವ್ರ ಮಗನ್ನ ಅಲ್ಲಿ ಹಾಸ್ಟೆಲ್ಗೆ ಸೇರಿಸಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಮಗನ ನೋಡ್ಕೊಂಡು ಮತ್ತು ಹಿಂದೂ ಮಹಾಗಣಪತಿ ನಾವು ನೋಡ್ಕೊಂಡು ಬರೋಣ ಅಂತಂದು ಹೇಳಿದ್ರು. ಹಾಗಾಗಿ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಆಗಲೇ ಅವ್ರ ಊರಿಗೆ. ಸೊ ಇವ್ರು ಬಂದಿದ್ದ ತಕ್ಷಣ ಈಗ ಅವ್ರದ್ದೇ ಕಾರ್ ಬರ್ತಾಯಿದೆ, ನಮ್ಮ ಫ್ರೆಂಡ್ ಅವ್ರದ್ದು. ಅವ್ರ ಜೊತೆನೇ ಹೋಗ್ಬಿಡ್ತೀವಿ, ನಾನು ನಮ್ಮ ಮನೆಯವರು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಹೋಗ್ತಾ ದಾರಿಲಿ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ನಿಮ್ಮ ಜೊತೆ ಒಂದೊಂದಾಗಿ. ಓಕೆ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮ್ಮ ಜೊತೆ ನಾನು ಹೋಗ್ತಾ ಇರ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ತುಂಬ ಜನ ವ್ಯೂಸ್ ಬರ್ತಾ ಇದೆ. ಸೊ ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾತ್ರ ಮಾಡ್ತಾಯಿಲ್ಲ. ಪ್ಲೀಸ್ ಆದಷ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಸ್ವಲ್ಪ ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಸೊ ಹಂಗಾಗಿ ನಮ್ಮದು ಬಸ್ ಲೈನು ಮನೆ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬಸ್ಸು ಓಡಾಡ್ತಾ ಇರ್ತಾವಲ್ಲ. ಹಾಗಾಗಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಈಗ ನಮ್ಮ ಮನೆಯವ್ರು ಹೋಗಿದ್ದಾರೆ. ಸ್ವಲ್ಪ ಹಲಸಿನಕಾಯಿ ಬೇಕಂದರೆ, ಅಂದರೆ ನಾವು ಸೀತಾಫಲನ ಹಲಸಿನಕಾಯಿ ಅಂತೀವಿ ನಮ್ಮ ಕಡೆ. ಹಂಗಾಗಿ ಸೀತಾಫಲ ಬೇಕಂತೆ ಆ ಹುಡುಗನಿಗೆ. ಸೊ ಹಂಗಾಗಿ ನಮ್ಮ ಫ್ರೆಂಡ್ ಮಗನಿಗೆ ಹೋಗಿದ್ದಾರೆ. ಅಂದರೆ ಇಲ್ಲೆಲ್ಲಾದರೂ ಮಾರ್ತಾ ಇರ್ತಾರಲ್ಲ ಊರಲ್ಲಿ. ಸೊ ಅದಕ್ಕೆ ಅಲ್ಲಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ನಮ್ಮ ಮನೆಯವರು. ಸೊ ಸಿಕ್ಕಿದ್ರೆ ಅಲ್ಲಿ ತೊಗೊಂಡು ಮತ್ತೆ ಈಗ ಅವ್ರ ಊರಿಗೆ ಹೋಗಿ, ಪಕ್ಕದೂರು ಓಬಳಾಪುರ ನಮ್ಮ ಫ್ರೆಂಡ್ದು, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅವಳ ಕರ್ಕೊಂಡು ಬರ್ತಾರೆ. ಸೊ ಬಂದಿದ್ದ ತಕ್ಷಣ ಹೊರಡ್ತೀವಿ. ಓಕೆ, ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸಾರಿ, ನಾನು ಡ್ರೆಸ್ ತೋರಿಸ್ಲಿಲ್ಲ. ತುಂಬ ಜನ ಸಿಸ್ಟರ್ಸು ಕೇಳ್ತಾ ಇರ್ತೀರ ಡ್ರೆಸ್, ನಾನು ವೇರ್ ಮಾಡೋವಂಥ ಡ್ರೆಸ್ನ. ಸೊ ಇದನ್ನು ತೋರಿಸ್ಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲ್ಯಾಕ್ ಕಲರ್ ಟಾಪ್ ಇದು, ಫುಲ್ಲು ಅಂಬ್ರಲಾ ಟೈಪ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ಲು ನೀ ಲೆಂತ್ವರೆಗೂ ಬರುತ್ತೆ ಟಾಪ್ ಇದು. ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ. ಸೊ ನೋಡಿ, ಈ ಥರ ಕಟ್ಟೋದೊಂದಿದೆ. ನಾನು ಹಿಂದೆ ಕಟ್ಟಬೇಕಾಗಿತ್ತು, ಈ ಥರ ಮುಂದೆ ಕಟ್ಟಿದ್ದೀನಿ. ಸ್ಲೀವು 3/4 ಬಂದಿದೆ. ಇದೊಂಥರ ಚಮ್ಕಿ ಟೈಪ್ ವಿ ಶೇಪ್ ಬಂದಿದೆ. ಬ್ಯಾಕ್ ಸೈಡು ಅಷ್ಟೇ. ಸೊ ಆದರೆ ನಾನು ನಮ್ಮ ಮನೆಯವ್ರ ಕೈಲಿ ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡು ಫುಲ್ ಡ್ರೆಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಎಲ್ಲಾದರೂ ಜರ್ನಿ ಮಾಡೋ ಟೈಮಲ್ಲಿ ಸ್ವಲ್ಪ ನನಗೆ ಹೊಟ್ಟೆಗೆ ಏನಾದರೂ ಇರಬೇಕು, ಇಲ್ಲ ಅಂದರೆ ನಿಜವಾಗ್ಲೂ ನನಗೆ ಓಡಾಡೋಕ್ಕೂ ಆಗೋಲ್ಲ, ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಆ ರೀತಿ ಫುಲ್ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ. ಕಾರಲ್ಲಿ ಬೇರೆ ಹೋಗ್ತಾ ಇರೋದು. ನಾನು 2 ವೀಲರಲ್ಲಾದರೆ ಆರಾಮಾಗಿ ಓಡಾಡ್ತೀನಿ. ನನಗೆ ಈ ಕಾರು ಮತ್ತು ಬಸ್ಸು ಇಂಥದ್ರಲ್ಲಾದರೆ ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಟೀ ಏನಾದರೂ ಮಾಡ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೆ ಅರವಿಂದನ ಅಂಗಡಿ ಕಳಿಸಿದ್ದೆ. ಅವನಿಗೆ ಎಕ್ಸಾಮ್ಸ್ ಇದ್ದಾವೆ, ಇಲ್ಲಾಂದರೆ ಅರವಿಂದನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಜೊತೆಯಲ್ಲಿ. ನಿತಿನ್ ಬರಲ್ಲ, ಅವನಾಗಲೇ ದೊಡ್ಡವನಾಗ್ಬಿಟ್ಟವನೇ. ಎಲ್ಲಾದರೂ ಕರೆದ್ರೆ ಇಲ್ಲ ನಾನು ಬರಲ್ಲ ಅಂತಾನೆ. ಹಾಗಾಗಿ ಅರವಿಂದ್ ಆದರೆ ಎಲ್ಲಾದರೂ ಆಗಲಿ ನನ್ನ ಜೊತೆ ಬಂದುಬಿಡ್ತಾನೆ. ಇವನಿಗೆ ಎಕ್ಸಾಮ್ ಇದೆ, ಇಲ್ಲ ಅಂದರೆ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಸ್ಕೂಲ್ ಡ್ರೆಸ್ ಹಾಕೊಂಡಾಗಲೇ ರೆಡಿಯಾಗಿದ್ದ. ನಾವು ಹೊರಡಬೇಕಾದ್ರೆ ಇವನು ರೆಡಿ ಮಾಡಿಬಿಟ್ಟೆ. ಮತ್ತು ಇವನು ಸ್ವಲ್ಪ ನಿಧಾನ ರೆಡಿಯಾಗಿ ಹೋಗೋದು ಎಲ್ಲನೋ. ಅದಕ್ಕೋಸ್ಕರ ನಾನು ಎಲ್ಲಾದರೂ ಈ ಥರ ಹೊರಟಾಗ ಇವನು ಬೇಗ ರೆಡಿ ಮಾಡಿಬಿಡ್ತೀನಿ. ರೆಡಿ ಮಾಡಿಬಿಟ್ಟು ಅವ್ನಿಗೇನಾದರೂ ತಿನ್ನೋಕೆ ಕೊಟ್ಬಿಟ್ರೆ ಆಮೇಲೆ ಟೈಮ್ ನೋಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾನೆ ಸ್ಕೂಲ್ಗೆ. ಅದಕ್ಕೆ ಈಗ ಅವನಿಗೂ ಬಿಸ್ಕೆಟು, ನನಗೂ ನಮ್ಮ ಮನೆಯವ್ರಿಗೂ ಮತ್ತು ಇವನು ಅರವಿಂದನಿಗೆ ನಿತಿನ್ಗೆ ಎಲ್ರಿಗೂ ತರಿಸಿದ್ದೆ ಹೇಳ್ರಿ. ಆದರೆ ನಾವು 3 ಈಗ ತಿಂತಾಯಿದ್ದೀವಿ ಸ್ಟಾರ್ಟಿಂಗಲ್ಲಿ. ಈಗ ಟೀ ಜೊತೆ ಒಂದು ಬಿಸ್ಕೆಟ್ ಪ್ಯಾಕ್ ತಿಂದುಬಿಟ್ರೆ ಆರಾಮಾಗೆ ಸ್ವಲ್ಪ ಹೊಟ್ಟೆ ಹಂಗೆ ಸರಿಯಾಗಿರುತ್ತೆ. ಇಲ್ಲಾಂದರೆ ಒಂಥರ ನನಗೆ ಇದಾಗ್ತಾ ಇರುತ್ತೆ, ಫುಲ್ ವಾಮಿಟ್ ಬರೋ ಥರ ಆಗುತ್ತೆ, ಮತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಬಿಸ್ಕೆಟ್ ತಿಂದುಬಿಟ್ಟು ಟೀ ಕುಡಿದ್ರೆ ಸ್ವಲ್ಪ ಹೊಟ್ಟೆಲಿ ಆ ಥರ ಫುಡ್ ಕೊಟ್ಟಂಗಿರುತ್ತೆ, ಹೊಟ್ಟೆಗೆ ಆರಾಮಾಗಿ ಕೂತ್ಕೋಬೋದು ಅಂತ. ಆಮೇಲೆ ಹೇಳ್ತಾ ಹೋಗ್ತೀನಿ ಮುಂದೆ ಏನೇನೆಲ್ಲ ಆಯಿತು ಅಂತ. ಈಗ ಟೀ ಕುಡಿದು ನಾನು ಅರವಿಂದು ಇನ್ನೇನು ರೆಡಿ ಆಗಬೇಕು. ಬರ್ತಾ ಇದ್ದಾರಂತೆ, ಆಗಲೇ ಕಾಲ್ ಮಾಡಿದರು ನನಗೆ. ಅವ್ರು ಬರೋ ಅಷ್ಟರಲ್ಲಿ, ಅಂದರೆ ನಮ್ಮ ಮನೆಯವ್ರು ಹೋಗಿದ್ದಾರೆ ನನ್ನ ಫ್ರೆಂಡನ್ನು ಕರ್ಕೊಂಡು ಬರೋದಕ್ಕೆ ಕಾರಲ್ಲಿ. ಅವಳೊಬ್ಬಳೇ ಬರ್ತಾ ಇರೋದು. ಅವ್ರ ಹಸ್ಬೆಂಡ್ಗೆ ಇದು ಹಸುಗಳು, ಎಮ್ಮೆ ಇದೆಲ್ಲ ಇದೆ ತೋಟದ ಹತ್ರ. ಹಾಗಾಗಿ ಅವರು ಬರ್ತಾ ಇಲ್ಲ, ನನ್ನ ಫ್ರೆಂಡ್ ಒಬ್ಬಳೇ ಬರ್ತಾ ಇರೋದು. ನಾನು ನಮ್ಮ ಮನೆಯವರು, ನನ್ನ ಫ್ರೆಂಡ್ 3 ಜನ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಫಸ್ಟು ಹಾಸ್ಟೆಲ್ ಹತ್ರ ಹೋಗಿ ಮಗನ್ನ ನೋಡ್ಕೊಂಡು ಆಮೇಲೆ ಹೊರಡ್ತೀವಿ ನಾವು. ಸೊ ಈಗ ಹೊರಡ್ತಾ ಇದ್ದೀನಿ. ಕಾಲ್ ಮಾಡಿದ್ರು, ಬಂದಿದ್ದಾರಂತೆ. ಹೋಗೋಣ, ಇಲ್ಲಿ ರೋಡಲ್ಲಿ ನಿಲ್ಲಿಸಿರ್ತಾರೆ ಕಾರ್ನ ಸೈಡ್ಗೆ. ಸೊ ನನ್ನ ಫ್ರೆಂಡನು ಮತ್ತು ಅವರು ಇಬ್ಬರು ಹೋಗ್ತಾ ಇದ್ದೀನಿ ಬೇಗ. ಮೀನ ಎಲ್ಲ ಅದ್ಲಂತ ನಾನು ಅಲ್ಲಿ ನೋಡ್ತೀನಿ. ಕಾರ್ ಬರೋದು ಕಾಣಿಸ್ತಲ್ಲ ಮುಂದೆ. ಎಲ್ಲೋ ಐತಿಯಪ್ಪ. ಅವು ನೋಡೋರ್ಗೆ ಹೆಂಗಾಗುತ್ತೆ ಅಂದ್ರೆ ಹಿಂಗೆ ಕೆಳಗಡೆ ಡೌನ್ ಇಳಿಸ್ತಾ ಇದ್ವಲ್ಲ ಮನೆ ಹತ್ರ ಇದ್ದ, ಅವಾಗ ಹಂಗ್ ಕಾಣಿಸ್ತಿತ್ತು ಅಷ್ಟೇ.
ಇವತ್ತು ನಮ್ಮ ಮನೆಯವ್ರ ಜೊತೆ ಅಂತೂ ಫುಲ್ ತಮಾಷೆ ಇರುತ್ತೆ, ಅಂದರೆ ಕಾಮಿಡಿ ಜಾಸ್ತಿ. ನನ್ನ ಫ್ರೆಂಡ್ ಇದ್ದಾಳಲ್ಲ, ಸಖತ್ತಾಗಿ ಮಾತಾಡ್ತಾಳೆ. ಸೊ ನಮ್ಮ ಮನೆಯವರು ಏನಾದರೂ ಈ ಥರ ರಾಂಗಾಗಿ ಏನಾದರೂ ಮಾತಾಡಿದ್ರು ಇಲ್ಲ ತಮಾಷೆ, ಒಟ್ಟಿನಲ್ಲಿ ತಮಾಷೆ ಚೆನ್ನಾಗಿ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ ನನ್ನ ಜೊತೆ. ಹಾಗೆ ನಮ್ಮ ಮನೆಯವ್ರ ಜೊತೆ ಅಷ್ಟೇ ತುಂಬ ಕ್ಲೋಸ್ ಆಗಿರ್ತೀವಿ ನಮ್ಮವ್ರನ್ನ. ಹಾಗಾಗಿ ಈಗ ಅದನ್ನೇ ಮಾತಾಡ್ತಾ ಇದ್ವಿ ವಿಷಯ. ಅಂದರೆ ನಮ್ಮ ಮನೆಯವರು ಕಾರ್ ತೊಗೊಂಡೋಗಿ ಬರೋಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನೋ ಇನ್ಸಿಡೆಂಟ್ ನಡೆದಿದೆ, ಅದಕ್ಕೆ ಅದು ಹೇಳ್ತಾ ಇದ್ಲು. ಸೊ ಅದೇ ಮಾತಾಡ್ತಾ ಈಗ ಹೊರಡ್ತಾ ಇದ್ವಿ ಮನೆಯಿಂದ. ನೋಡಿ ನಮ್ಮ ಮನೆಯವರು ಈಗ ಮುಂದ್ಗಡೆ ಕೂತಿದಾರಲ್ಲ, ನಾನು ನನ್ನ ಫ್ರೆಂಡ್ ಹಿಂದೆ ಕೂತಿದ್ವಿ. ಸೊ ಇಲ್ಲಿಂದ ಈಗ ಹೊರಟ್ವಿ ಚಿತ್ರದುರ್ಗ ಕಡೆಗೆ, ಅಂದರೆ ನಮ್ಮ ಗಣೇಶನ ವಿಸರ್ಜನೆ ನೋಡೋದಕ್ಕೆ ಅಂತ ಹೊರಟಿದ್ವಿ ವಿಸರ್ಜನೆ. ಈಗ ಬರ್ತಾ ಮಧ್ಯೆ ಇಲ್ಲಿ ನಾಗಪ್ಪನಹಳ್ಳಿ ಗೇಟ್ ಹತ್ರ ನಾವು ಟಿಫನ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ವಿ. ಯಾಕಂದರೆ ನನಗಾಗ್ಲೇ ಇರೋಕ್ಕಾಗ್ತಾ ಇಲ್ಲ, ಫುಲ್ಲು ಹೇಳಿದ್ನಲ್ಲ ನಿಮಗೆ ಹೇಳ್ತೀನಿ ಮುಂದೆ ಅಂತ. ನಾನು ಲಿಂಗಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದೆ, ಫುಲ್ ವಾಮಿಟೇ ಮಾಡ್ಕೊಬಿಟ್ಟೆ. ನನಗೆ ಇರೋಕ್ಕೆ ಆಗಲ್ಲ, ಅದೇನೋ ಗೊತ್ತಿಲ್ಲ. ನನಗೆ ಈ ಥರ ಜರ್ನಿ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಒಂದು ಸಜೆಷನ್ ಇದ್ದರೆ ನಿಮ್ಮ ಹತ್ರ ಹೇಳಿ. ನನಗೆ ಜರ್ನಿ ಟೈಮಲ್ಲಿ ಫುಲ್ ವಾಮಿಟ್ ಆಗುತ್ತೆ, ಅದು ಏನು ಮಾಡಬೇಕು ಅಂತಂದೇ ಗೊತ್ತಿಲ್ಲ ನನಗೆ. ಅದು ಯಾಕಂಗೆ ಆಗುತ್ತೋ, ಬಸ್ಸಲ್ಲಿ ಹೋದ್ರೂ ಅಷ್ಟೇ, ಮತ್ತು ಈ ಥರ ಕಾರಲ್ಲಿ ಹೋದ್ರೂ ಅಷ್ಟೇ. ಟೂ ವೀಲರಲ್ಲಾದರೆ ಆರಾಮಾಗಿ ಕೂತಿರ್ತೀನಿ, ಏನೂ ಅನಿಸಲ್ಲ ನನಗೆ. ಈ ಬಸ್ಸು ಇಲ್ಲ ಏನೇ ಆಗಿರ್ಬೋದು, ಈ ಥರ ಬೇರೆ ವೆಹಿಕಲ್ಸಲ್ಲಿ ಹೋದರೆ ನನಗೆ ಆಗೋದೇ ಇಲ್ಲ, 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಅದರೊಳಗೆ. ಆ ಥರ ಆಗ್ತದೆ, ಫುಲ್ ಸುಸ್ತಾಗ್ಬಿಡ್ತೀನಿ, ಸ್ವೆಟ್ ಎಲ್ಲ ಬರುತ್ತೆ, ಮತ್ತು ಈ ಥರ ವಾಮಿಟ್ ಎಲ್ಲ ಆಗುತ್ತೆ. ಮಲಕ್ಕೊಂಡ್ರೂ ಆಗಲ್ಲ, ಕೂತ್ರೂ ಆಗಲ್ಲ, ಆ ರೀತಿ ನನಗೆ ಯಾವಾಗ ಇಳಿದು ಬಿಡ್ತೀನಿ ಕೆಳಗಡೆ ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ಏನಾದರೂ ಅದಕ್ಕೆ ಒಂದು ಸಜೆಷನ್ ಇದ್ದರೆ ಕೊಡ್ರಿ ನೀವು ಪ್ಲೀಸ್, ನನಗೆ ಭಾಳ ಹೆಲ್ಪ್ ಆಗುತ್ತೆ ನೀವು ಹೇಳಿದ್ರೆ. ಯಾರಿಗಾದ್ರೂ ಈ ರೀತಿ ಆಗೋದು, ಅದನ್ನು ಯಾವ ರೀತಿ ತಡಿಬೋದು ಅಂತ ಹೇಳ್ರಿ. ಸೊ ನಾನು ತಪ್ಪದೆ ಆ ರೀತಿ ಟ್ರೈ ಮಾಡ್ತೀನಿ. ಈಗ ನೋಡಿ ಟಿಫನ್ ಮಾಡೋಣ ಅಂತ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟಿಫನ್ ಈ ಹೋಟೆಲಲ್ಲಿ. ಅದಕ್ಕೆ ನಾನು ನಮ್ಮ ಮನೆಯವರು, ನಮ್ಮ ಮನೆ ದೇವರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದ್ಸರಿ ನಮ್ಮ ಮನೆಯವರು ಕೊಡಿಸಿದ್ರು ಟಿಫನ್, ನನಗೆ ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಅಲ್ಲಿ ಮಾತಾಡ್ತಾ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿ ಸ್ವಲ್ಪ ಹೊರಟ್ವಿ. ಇನ್ನೇನು ಚಿತ್ರದುರ್ಗ ಎಂಟ್ರಿ ಆದ್ವಿ ನೋಡಿ. ನಾನು ಅಲ್ಲಿ ಮಧ್ಯೆ ಇನ್ನೇನು ಶೂಟ್ ಮಾಡೋಕ್ಕಾಗಲಿಲ್ಲ, ನಾನು ಫುಲ್ಲು ಮತ್ತೆ ಮಧ್ಯೆ ಬಂದುಬಿಟ್ಟು ಮತ್ತೆ ಒಂದು ಸರಿ ವಾಮಿಟ್ ಮಾಡಿಬಿಟ್ಟೆ, ಅದಕ್ಕೋಸ್ಕರ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಇನ್ನು ಇಲ್ಲೆದ್ದು ಇದು ವೀಡಿಯೋ ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ ನಿಜವಾಗ್ಲೂ, ಅಷ್ಟೊಂದು ಸುಸ್ತು. ನಮ್ಮ ಮನೆಯವ್ರು ಬೈತಾ ಇದ್ರು, ಸೊ ಎಲ್ಲಿಗೋದ್ರೂ ನಿಂದಿದೆ ಅಂತಂದು. ಏನು ಮಾಡೋದು, ನನಗೆ ಅದು ಆಗ್ತಾಯಿಲ್ಲ, ನಾನೇನು ಬೇಕಂತ ವಾಮಿಟ್ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಬೈತಾರೆ, ಆ ರೀತಿ ವಾಮಿಟ್ ಮಾಡ್ಕೊಂಡ್ರೆ ಸಾಕು, ನನ್ನ ಬೈದು ಬಿಡ್ತಾರೆ. ನಾನು ಅದಕ್ಕೆ ಜಾಸ್ತಿ ಜರ್ನಿ ಹಂಗೆಲ್ಲ ಮಾಡಲ್ಲ, ನಾನು ಹೋದರೆ ಟೂ ವೀಲರಲ್ಲೇ ಹೋಗೋದು ನಮ್ಮ ಮನೆಯವ್ರ ಜೊತೆ. ಈಗ ನೋಡಿ ಎಂಟ್ರಿ ಆದ್ವಿ, ಕಲ್ಲಿನ ಕೋಟೆ ಚಿತ್ರದುರ್ಗ ನಗರಕ್ಕೆ ಸುಸ್ವಾಗತ ಅಂತ, ನಗರಸಭೆ ಚಿತ್ರದುರ್ಗ ಅಂತ ಇಲ್ಲಿ ಮೇಯ್ನ್ ಇಲ್ಲಿ ಬರೆದಿದ್ದಾರೆ ಅಲ್ಲಿ. ಸೊ ಅಲ್ಲಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಗಿಡ ಬೆಳೆಸಿ ಪರಿಸರ ಉಳಿಸಿ, ತುಂಬ ಚೆನ್ನಾಗಿ ಬರೆದಿದ್ದಾರಲ್ಲ. ಸೊ ಆ ರೀತಿ ಮಾಡಬೇಕು ಜನರು. ಎಲ್ಲಿ ಮಾಡ್ತೀವಿ ಹೇಳ್ರಿ, ನಾವು ಬೆಳೆಸಿರೋವೆಲ್ಲ ಕಡಿಯೋಕ್ಕೆ ನಿಂತಿರ್ತೀವಿ ಅಷ್ಟೇ, ಎಲ್ಲ ಕಟ್ ಮಾಡ್ಕೊಂಡು ಏನೇನು ಕೆಲಸಗಳು ಬೇಕೋ ಅದಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಜನ ಇರೋದು ನಾವೆಲ್ಲನೂ. ಆದರೂ ಗಿಡಗಳು ಬೆಳೆಸಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕಂದ್ರೆ ಗಿಡ ಮರ ಬೆಳೆಸಬೇಕು. ಸೊ ಅವರು ಒಳ್ಳೆಯದಕ್ಕೆ ಹೇಳೋದು, ಆದರೆ ನಾವು ಕೇಳಲ್ಲ ಅಷ್ಟೇ. ಈಗ ನೋಡಿ ಆಗಲೇ ಸ್ಟಾರ್ಟ್ ಆಗಿದೆ ವಿಸರ್ಜನೆಯಿಂದ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ. ಫುಲ್ಲು ಜನ, ಆಗಲೇ ಒಂದು 10 ಗಂಟೆ ಆಗಿತ್ತೇನೋ ಇನ್ನೂ, ಆಗಲೇ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಅಷ್ಟೊಂದು ಜನ ಸೇರ್ತಾರಂತೆ ಇಲ್ಲಿ. ನಾನು ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ಆಯಿತು ಅಂತ, ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ನೋಡಿ ಆ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈಗ ಈ ರೋಡಿಂದ ಹೋಗ್ತಾ ಇರೋದು. ಫಸ್ಟು ನಮ್ಮ ಫ್ರೆಂಡ್ ಮಗ ಹಾಸ್ಟೆಲ್ ಇದ್ದಾನೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಅವನ್ನ ವಿಚಾರಿಸ್ಕೊಂಡು ನೋಡ್ಕೊಂಡು ಆಮೇಲೆ ಬರೋಣ ಅಂತ ನೋಡಿ. ORT ಅಂತ ಇದೆ, ರಾಕ್ ಪೋರ್ಟ್ ಅಂತ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆಯಂತೆ ಫೆಸಿಲಿಟಿ ಎಲ್ಲ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಕಾರಲ್ಲಿ ಕೂತ್ಕೊಂಡು, ಹಾಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಒಳಗಡೆ ಬಿಡ್ತಾರೆ ಕಾರ್, ಡೈರೆಕ್ಟಾಗಿ ಅಲ್ಲಿ ಸ್ಕೂಲ್ ಹತ್ರನೇ ಹೋಗ್ಬೋದು. ಅದಕ್ಕೆ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕೇನೋ ಅಂತ ನಾನು ಫಸ್ಟ್ ಇಳಿದು ಬಿಡೋಣ ಅಂತ, ನನಗೆ ಈ ಕಾರಿಂದ ಯಾವಾಗ ಇಳಿತೀನೋ ಹೊರಗಡೆ ಅಂತ ಅನ್ನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೇಳಿದ್ರೆ ಇಲ್ಲ ಕಾರೇ ಹೋಗುತ್ತೆ ಅಲ್ಲಿಗೆ ಅಂದರೆ, ಮತ್ತೆ ಹಂಗೆ ಕುತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಇಳಿದೆ ನೋಡ್ರಿ, ಬಂದ್ವಿ ಒಳಗಡೆ. ನನ್ನ ಫ್ರೆಂಡ್ ಮಗ ಇವನು ದೊಡ್ಡವನು, ಪಾಪ ಹಾಸ್ಟೆಲಿದ್ದಾನೆ. ನನಗೆ ಕಣ್ಣಲ್ಲಿ ನೀರು ಸುಮ್ಮನೆ ಬರ್ತೈತೆ. ಅಮ್ಮ ಆಂಟಿ ಅಳ್ತಾ ಇದ್ದಾರೆ, ಯಾಕೋ ಆಂಟಿ ಅಳ್ತಾವ್ರೆ ಅಂತಂದು ಕೇಳ್ತಾವೆ ಅವ್ರ ಅಮ್ಮನ್ನ. ಸೊ ನೀನು ಹಾಸ್ಟೆಲ್ ಇದೆಯಲ್ಲ ಅದಕ್ಕೆ ಅಂತ ಅವ್ರ ಅಮ್ಮ ಹೇಳ್ತಾಯಿದ್ರು. ಸೊ ಭಾಳ ನೋವು ಅನಿಸುತ್ತೆ, ಅದೇನೋ ನನಗೆ ಗೊತ್ತಿಲ್ಲ, ಹಾಸ್ಟೆಲಿರೋ ಮಕ್ಳನ್ನ ಕಂಡ್ರೆ ಭಾಳ ನೋವಾಗುತ್ತೆ ನನಗೆ, ಅದು ಯಾಕೋ ಏನೋ. ಸೊ ಬೇರೆ ಮಕ್ಕಳು ಕಂಡ್ರೆ ನನ್ನ ಕೈಲಿ ಆಗಲ್ಲ ಸಹಿಸ್ಕೊಳಕ್ಕೆ, ಆ ರೀತಿ ಒಂಥರ ಪೇಯ್ನ್, ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಮಕ್ಕಳು ನೋಡಿದ್ರೆ. ನನಗೆ ಆ ಥರ ಅನ್ನಿಸ್ತು, ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ನನ್ನ ಫ್ರೆಂಡೇ ಏನೋ ಕಳ್ತೀಯ ಸುಮ್ಮನಿರೋ ಅಂತ ನನ್ನನ್ನೇ ಸಮಾಧಾನ ಮಾಡ್ತಾಯಿದ್ಲು. ಹಾಗೆ ಅವನ ಜೊತೆ ಮಾತಾಡ್ಕೊಂಡು ಅವನಿಗೆ ತಿನ್ನೋಕ್ಕೆಲ್ಲ ತೊಗೊಂಡೋಗಿದ್ವಿ. ಎಲ್ಲ ಕೊಟ್ಬಿಟ್ಟು ಅವನಿಗೆ ಅಮೌಂಟ್ ಎಲ್ಲ ಕೊಟ್ಟು ಅವರಮ್ಮ ಈಗ ಹೊರಟ್ವಿ, ಮತ್ತೆ ಬಂದ್ವಿ ರಿಟರ್ನು. ಇಲ್ಲಿ ಗಾಡಿಯಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಫುಲ್ ದೂರ ಹಾಕಿದ್ದೀವಿ ಹೇಳಿ, ಅಲ್ಲಿಂದ ಈಗ ನಡ್ಕೊಂಡು ಬರ್ತಾಯಿದ್ದೀವಿ. ಫುಲ್ ಇದೆಲ್ಲ ಬ್ಲಾಕ್ ಆಗಿಬಿಡುತ್ತೆ ರೋಡೆಲ್ಲ, ಅದಕ್ಕೋಸ್ಕರ
ಈಗ ಬರ್ತಾ ನಾವು ಇಲ್ಲಿ ಸ್ವಲ್ಪ ದೂರ ಬಂದ್ವಿ ಅಷ್ಟೇ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಿಜ ಎಷ್ಟೊಂದು ಜನ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಅಂದರೆ ಚಿತ್ರದುರ್ಗದಲ್ಲಿ ತುಂಬ ಖುಷಿ ಆಯಿತು ನನಗೆ. ಭಾಳ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಐಡೆಂಟಿಫೈ ಮಾಡಿ ಮಾತಾಡಿಸಿ, ನೀವು ಪದ್ಮವ್ರು ತಾನೆ, ನೀವು ಯೂಟ್ಯೂಬರ್ ಪದ್ಮವ್ರು ತಾನೆ ಅಂತ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ನಾನಂತೂ ಈ ಟವಲ್ ಹಾಕ್ಕೊಂಡಿರೋರು ಎಲ್ಲರೂ ನೋಡೋದು, ನಮ್ಮ ಮನೆಯವ್ರು ನನಗೊಂದು ಕೊಡಿಸು ಅಂತ ಓಡಾಡೋದು. ಅದಕ್ಕೆ ಸದ್ಯಕ್ಕೆ ಕೊನೆಯಲ್ಲಿ ತಗೋಬಿಡುತ್ತಾ ಅಂತಂದು ಹೇಳಿದ್ರು, ಅದಕ್ಕೆ ತೊಗೊತಾ ಇದ್ದೀನಿ. ಯಾಕಂದರೆ ನಾವು ಎಲ್ಲಿಗೆ ಹೋದಾಗ ಯಾರು ಅಲ್ಲಿ ಯಾವ ಥರ ಇರುತ್ತೋ ಪೂಜೆ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು ಆ ಪದ್ಧತಿ ಪಾಲಿಸೋದು ನಮ್ಮ ಹಿಂದೂ ಧರ್ಮ ಅಲ್ವಾ. ಹಾಗಾಗಿ ಈಗ ನನಗೆ ಇಲ್ಲಿ ಗಣೇಶ ವಿಸರ್ಜನೆಗೆ ಎಲ್ಲರೂ ಈ ಥರ ಕೆಂಪು ವಸ್ತ್ರ ಟವಲ್ ಧರಿಸಿದ್ದಾರೆ. ಅದಕ್ಕೋಸ್ಕರ ನನಗೂ ಹಾಕ್ಕೊಂಡು ಓಡಾಡಬೇಕು ಅಂತ ಖುಷಿ ಆಗೋದು. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಕೊನೆಗೆ ಕೊಡಿಸ್ಬಿಟ್ರು. ಒಂದು 50 ರೂಪಾಯಿ ಒಂದು ಟವಲ್ಲು, ಅವಳೊಂದು ತಗೊಂಡ್ಲು, ನಾನೊಂದು ತೊಗೊಂಡೆ. ಸೊ ಇಬ್ಬರು ಹಾಕ್ಕೊಂಡು ಈಗ ಇದೆಲ್ಲ ಫುಲ್ ಸುತ್ತಾಡ್ತಾ ಇದ್ದೀವಿ. ನಾನು ಇದೇ ರೀತಿ ಫ್ರೀಯಾಗಿರುತ್ತೇನೋ, ಆರಾಮಾಗಿ ಸುತ್ತಾಡ್ಬೋದು ಇವತ್ತೆಲ್ಲ ಅಂತ ಅಂದ್ಕೊಂಡ್ರೆ ನೋಡಿರಂತೆ ಮುಂದೆ ನನ್ನ ಮೂಗೆ ರೆಡ್ ಆಗೋಯ್ತು. ಅಷ್ಟು ಬಿಸಿಲು, ಅಷ್ಟು ಜನ, ಫುಲ್ಲು ನುಗ್ಗುಲ್ ಥರ ಆಗ್ಬಿಡ್ತು. ಭಾಳ ಭಯ ಅನ್ನಿಸ್ತು ನನಗೆ. ಏನಾದರೂ ಕೆಳಗಡೆ ಬಿದ್ದುಬಿಟ್ರೆ ನಿಜವಾಗ್ಲೂ ತುಳಿದಾಕ್ಬಿಡ್ತಾರೆ, ಅಷ್ಟು ಜನ ಸೇರಿದ್ರು. ಇದಿನ್ನು ಸ್ಟಾರ್ಟಿಂಗಲ್ಲಿ ನಾವಿನ್ನೂ ಅಲ್ಲಿ ಗಣೇಶನ ಹತ್ರನೇ ಹೋಗಿಲ್ಲ. ಎಂಟ್ರೆನ್ಸಲ್ಲೇ ನೋಡಿ ಇಷ್ಟು ಜನ. 3 DJ ಬಂದಿತ್ತು. ಈ ಕಡೆ ಒಂದು ಈಗ ರೋಡ್ ಇದೆಯಲ್ಲ, ಈ ರೋಡು ಮತ್ತು ಪಕ್ಕ ರೋಡು ಮಧ್ಯೆ ಡಿವೈಡರ್ ಥರ ಕಟ್ಟಿದಾರಲ್ಲ, ಅವೆರಡು ರೋಡು ಫುಲ್ ಬ್ಲ್ಯಾಕು, ಏನು ಮಿಸ್ಕಾಕೆ ಆಗ್ತಾಯಿಲ್ಲ, ಅಷ್ಟು ಜನ. ಅದರಲ್ಲಿ ಕೊನೆಯಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಹೋಗ್ಬಿಟ್ಟು. ಇಲ್ಲಿ ನುಗ್ಲಾಗಿದ ತಕ್ಷಣ ಕೊನೇಲಿ ಹೋಗಿ ನಿಂತ್ಕೊಂಡ್ರು, ಕೊನೇಲಾದರೂ ತಳ್ತಾವ್ರೆ. ನಾನು ನಿಜ ಬಿದ್ದೋಗ್ತೀನಿ ಕೆಳಗಡೆ ಅಂದ್ಕೊಂಡೆ, ನನಗಷ್ಟು ಭಯ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಗೊತ್ತು ನನ್ನ ಇದೇನು ಅಂತ, ಅದಕ್ಕೆ ನಮ್ಮ ಮನೆಯವರು ಫಸ್ಟ್ ನೀನು ದೂರ ಹೋಗ್ಬಿಡು ಅಂತಂದು ಹೇಳ್ಬಿಟ್ಟು ಹೇಳಿದ್ರು. ಅಲ್ಲಿಗೂ ನಾನು ದೂರ ಬರಬೇಕಾದ್ರೇ ಬೀಳೋ ಥರ ಆಗ್ಬಿಡುತ್ತೆ 2 ಸಾರಿ. ನಾನೇನೋ ಬಿದ್ದುಬಿಟ್ಟೆ ಕೆಳಗಡೆ ಅಂದ್ಕೊಂಡೆ. ಆದರೂ ನಮ್ಮ ಮನೆಯವ್ರು ಇದ್ರಲ್ಲ, ಸ್ವಲ್ಪ ಹಂಗೆ ದಾರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರಿ ಹಿಂದ್ಗಡೆ. ಕರ್ಕೊಂಡು ಹೋದ್ರೂ ಆಗಲಿಲ್ಲ ನನಗಲ್ಲಿ ನಿಂತ್ಕೊಳ್ಳೋಕ್ಕೆ. 1 ಅವರ್ ಅಷ್ಟು ನಿಂತ್ಕೊಂಡ್ವಿ ಅಷ್ಟೇ. ಮತ್ತು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು, ಮತ್ತು ನಮ್ಮ ಮನೆಯವರು ನನ್ನ ಫ್ರೆಂಡು ಎಲ್ಲರೂ, ಅಮ್ಮ ಫಸ್ಟು ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಬಾ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ಯಾಕಂದರೆ ಗಂಡು ಮಕ್ಕಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರು ತಳ್ಳಿಬಿಟ್ರೆ ನಾನು ನಿಜವಾಗ್ಲೂ ಬಿದ್ದುಬಿಡ್ತೀವಿ ನಾವು. ಅದಕ್ಕೋಸ್ಕರ ಇನ್ನು ಬಿದ್ದರೆ ಆ ಜನದಲ್ಲಿ ಯಾರು ತಾನೇ ನೋಡ್ತಾರೆ ಹೇಳಿ, ಫುಲ್ ತುಳಿತ ಆಗ್ಬಿಡುತ್ತೆ. ಯಾಕಂದರೆ ಕಾಲು ಎತ್ತಿಡೋಕ್ಕೆ ದಾರಿ ಇಲ್ಲ, ಅಷ್ಟು ಜನ ಬ್ಲಾಕ್ ಆಗಿಬಿಟ್ಟವ್ರೆ ಎಲ್ಲರೂ. ಸೊ ಇನ್ನೂ ಈಗ ಎಂಟ್ರೆನ್ಸ್, ಇನ್ನೂ DJ ಏನೂ ಬಂದಿಲ್ಲ ಇಲ್ಲಿಗೆ. ಆದ್ರೂ ನೋಡಿ ಏನು ಜನ ಸೇರಿದ್ದಾರೆ. DJ ಬಂದಿದ ತಕ್ಷಣ ನೋಡಿರಂತೆ ಅಲ್ಲೆಲ್ಲ ನಿಂತ್ಕೊಳಕ್ಕೆ, ಇಲ್ಲಿ ನಿಂತಿದ್ವಲ್ಲ, ಸೊ ಇಲ್ಲಿಂದ ಹಿಂದೆ ಹೋಗೋಕ್ಕೆ ಆಗಲಿಲ್ಲ ನನಗೆ, ಅಷ್ಟು ಕಷ್ಟ ಅನ್ನಿಸ್ತು. ಈಗ ನೋಡಿ DJನೂ ಎಂಟ್ರಿ ಆಯಿತು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವರು ಸ್ವಲ್ಪ ಮ್ಯೂಸಿಕ್ ಆನ್ ಮಾಡೋದೇ ಸರಿ. ಅಪ್ಪ ಜನ ಎಲ್ಲರಲ್ಲೇ ಕುಣಿದು ಬಿಡ್ತಾರೆ, ಅಲ್ಲಿ ನಿಂತ್ಕೊಂಡಿರೋ ಹತ್ರನೇ ಕುಣಿತಾವ್ರೆ. ಹಿಂದೆ ಹೋಗೋಕ್ಕೂ ಆಗ್ದು ಮುಂದೆ ಬರೋಕ್ಕೂ ಆಗ್ದು. ಸಖತ್ ಭಯ ಸುತ್ಕೊಬಿಟ್ಟಿತ್ತು ನನಗೆ. ಇಷ್ಟು ಹಿಂಗಿರುತ್ತೆ ಅನ್ನೋದು ನಾನು ನಿಜ ಅಂದ್ಕೊಂಡಿರಲಿಲ್ಲ. ನಾನು ಆರಾಮಾಗೆ ಫ್ರೀಯಾಗಿರುತ್ತೆ, ನೋಡ್ಬೋದು ನಮ್ಮೂರಲ್ಲಿ ನೋಡ್ದಂಗೆ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ, ನಮ್ಮ ಮನೆಯವ್ರು ಏನಂದ್ಕೊಂಡೆ ನೀನು ಚಿತ್ರದುರ್ಗದಲ್ಲಿ ಈ ರೀತಿ ಎಲ್ಲ ಇದು ಮಾಡುತ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅಷ್ಟೇ, ನಾವೆಲ್ಲ ನೋಡಿದ್ದೀವಿ ಮುಂಚೆ ಎಲ್ಲ, ಅದಕ್ಕೆ ಇಷ್ಟು ಗ್ರ್ಯಾಂಡಾಗಿರುತ್ತೆ ಮತ್ತು ಇಷ್ಟು ಫ್ರೀಯಾಗಿರಲ್ಲ ಅಂತಂದೆಲ್ಲ ಹೇಳಿದ್ರು. ಆವಾಗ ನನಗೊಂದು ಐಡಿಯಾ ಬಂತು, ಅಪ್ಪ ನೆಕ್ಸ್ಟ್ ಟೈಮ್ ಬಂದರೆ ಎಲ್ಲಾದರೂ ಒಂದು ಮನೆ ಹತ್ಬಿಟ್ಟು ಕೂತ್ಕೊಬಿಡ್ಬೇಕು ಮೇಲೆ, ಟಾಪ್ ಮೇಲೆ ಅಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಜನ ನೋಡಿ. ಇನ್ನೇ ಸ್ಟಾರ್ಟ್ ಮಾಡಿದ್ರು, ಸಾಂಗ್ಸು, ಪೂಜೆ ಎಲ್ಲ ಆಯಿತು, ಗಣೇಶನ ಪೂಜೆ. ಇನ್ನು ವಿಸರ್ಜನೆಗೆ ಅಂದರೆ ಮೆರವಣಿಗೆ ರೆಡಿ ಆಗುತ್ತೆ ಇನ್ನು ಗಣೇಶ. ಈಗ ಜನ ಸ್ಟಾರ್ಟ್ ಮಾಡಿದ್ರು ಕುಣಿಯೋದಕ್ಕೆ. ಇಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ಅಂದರೆ ವಯಸ್ಸಾಗಿರೋರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಇವ್ರ ನಡುವೆ ನಾವು ಓಡಾಡೋಕ್ಕೆ ಕಷ್ಟಪಡ್ತಾ ಇದ್ದೀವಿ, ಅಂಥದ್ರಲ್ಲಿ ವಯಸ್ಸಾಗಿರೋರೆಲ್ಲ ಬಂದಿದ್ದರು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವಿಲ್ಲೇ ಈ ವಿಡಿಯೋ ಮಾಡ್ತೀವಿ ನೋಡ್ರಿ, ಹಿಂದ್ಗಡೆ ಇದ್ದೀವಿ ನಾವು. ಹಿಂದ್ಗಡೆ ಇದ್ರೂ ಏನು ಹಿಂದೆ ಇದ್ರೂ ತಳ್ಳೋದು, ಬರೋದು, ಹೋಗೋದು, ತಳ್ಳೋದು, ಇದೇ ಆಗ್ಬಿಡ್ತು ಕೆಲಸ. ನೋಡಿ ಇದು ಒಂದು ಸೆಕ್ಷನ್ ಅಷ್ಟೇ, ಈ ಥರ ಇನ್ನೂ 3 ಸೆಕ್ಷನ್ ಇದೆ. ಸೊ ಅದೆಲ್ಲ ವೀಡಿಯೋ ಕವರ್ ಮಾಡಬೇಕಂದ್ರೆ ಡ್ರೋನ್ ಬೇಕು, ಇಲ್ಲ ಯಾವುದಾದ್ರೂ ಒಂದು ಆ ಥರ ಒಂದು ಮನೆ ಹತ್ಬೇಕು ಮೇಲಕ್ಕೆ ಅಷ್ಟೇ. ಸೊ ಇದು ನಾವು ನಿಂತಿರುವಂಥ ಸೆಕ್ಷನ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು. ಇನ್ನೂ ಆ ಕಡೆ ಈ ಕಡೆ 3-4 ಸೆಕ್ಷನ್ ಇದೆ. ಅಯ್ಯಪ್ಪ ಭಾಳ ಜನ. ನಾನು ನಿಜ ಫಸ್ಟ್ ಟೈಮ್ ನಾನು ಚಿತ್ರದುರ್ಗದಲ್ಲಿ ಈ ಗಣೇಶನ ವಿಸರ್ಜನೆ ನೋಡಿದ್ದು. ಇಷ್ಟು ಜನ ಇರ್ತಾರೆ ಅಂತ, ಇಷ್ಟು ಜನ ಸೇರ್ತಾರೆ, ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ನೋದು ನನಗೆ ನಿಜ ಗೊತ್ತಿರಲಿಲ್ಲ. ಇನ್ಮೇಲೆ ವರ್ಷ ತಪ್ಪದೇ ಬಂದು ನೋಡಬೇಕು ಇದನ್ನು. ಆದರೆ ನೆಕ್ಸ್ಟ್ ವರ್ಷ ಬಂದು ಯಾವುದಾದ್ರೂ ಒಂದು ಮನೆ ಹತ್ತಿಬಿಡ್ತೀನಿ ಮೇಲಕ್ಕೆ. ಇಲ್ಲಿ ಕೆಳಗಡೆ ನಿಂತ್ಕೊಂಡು ವೀಡಿಯೋ ಕವರ್ ಮಾಡೋಕ್ಕೂ ಆಗಲ್ಲ, ಈ ಜನ ನಡುವೆ ಓಡಾಡೋಕ್ಕೂ ಆಗಲ್ಲ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ಅಪ್ಪ ಎಲ್ಲಿ ನೋಡಿದ್ರೂ ಜನ. ಅಲ್ಲಿ ನಾವು ಅಲ್ಲಿಗೂ ಏನು ಅಂದ್ಕೊಂಡ್ವಿ, ಒಂದು ಐಡಿಯಾ ಮಾಡ್ಕೊಂಡ್ವಿ ಅಂದರೆ, ನಾವು ಈ ಸಲ DJ ಹತ್ರ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಮಾತಾಡ್ಕೊಂಡು ಬಂದಿದ್ವಿ. ಆದರೆ ಈ ಜನದ ನಡುವೆ ಡ್ಯಾನ್ಸಲ್ಲಿ ಓಡಾಡೋಕ್ಕೂ ಆಗಲ್ಲ, ಆ ರೀತಿ ಆಗಿಬಿಟ್ಟಿದೆ. ನೋಡಿ ಒಂದು ಸೆಕ್ಷನ್ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಒಂದೇ ಒಂದು ಸೆಕ್ಷನಲ್ಲಿ ಇಷ್ಟು ಜನ ಅಂದರೆ ಇನ್ನು ಎಷ್ಟು ಅಪ್ಪ, ಭಾಳ ಜನ ಇದ್ದಾರೆ ನಿಜವಾಗ್ಲೂ. ಇನ್ನೂ 4-5 ಸೆಕ್ಷನ್ ಇದೆ ಆ ಥರ. ಆ ಕಡೆ ಈ ಕಡೆ ರೋಡ್ ಫುಲ್ಲು ಬ್ಲಾಕು. ನಾವು ಸುಮಾರು ಅಂದರೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟು ಜನ ಸೇರಿದ್ದಾರೆ. ಇನ್ನೂ ಬರ್ತಾನೆ ಅವರೇ, ನಿಮಗೆ ತೋರಿಸ್ತೀನಿ ಮುಂದೆ.
ಈ ಜನದ ನಡುವೆ ಹೆಂಗೆ ಹೇಳಿ ನಿಂತ್ಕೊಂಡು ನೋಡೋದು ಆಗಲ್ಲ, ನಿಜ ಆಗಲ್ಲ. ಸೊ ಬಂದರೆ ಅಕಸ್ಮಾತ್ ಒಂದು ಸೇಫಲ್ಲಿ ದಾರಿಲಿ ನಿಂತ್ಕೊಂಡು ಸೇಫಾಗಿ ನೋಡೋದು ಬೆಸ್ಟ್ ಅಂತ ಹೇಳ್ತೀನಿ. ನನಗೆ ಜನದ ನಡುವೆ ಇರೋಕ್ಕೆ ಆಗಲಿಲ್ಲ. ಫುಲ್ ಆ ಬಿಸಿಲಿಗೆ ಒಂಥರ ಮೂಗು ಈ ಮುಖ ಎಲ್ಲ ಫುಲ್ಲು ರೆಡ್ ಆಗಿಬಿಡ್ತು. ನನಗೆ ತಡೆಯೋಕ್ಕೆ ಆಗಲಿಲ್ಲ ನನ್ನ ಕೈಲ ಜನದಲ್ಲಿ ಆ ಬಿಸಿಲಲ್ಲಿ. ಅದಕ್ಕೆ ಇನ್ನು 1 ಅವರ್ 2 ಅವರ್ ಅಷ್ಟು ನೋಡಿಬಿಟ್ಟು ಮತ್ತೆ ನಾವು ರಿಟರ್ನ್ ಬಂದ್ವಿ ಬ್ಯಾಕ್ ಸೈಡು. ಬಂದರೆ ಈಗ ನೋಡಿ ಎಲ್ಲ ಅಲ್ಲಿ ಹೋಗ್ತಾಯಿದ್ರು. ಮತ್ತು ಇಲ್ಲಿ ಗಣೇಶನ ಸೆಟ್ಟು ಅಂದರೆ ಗಣೇಶನ ಕೂರಿಸಿದ್ರಲ್ಲ ಆ ಸೆಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ರಿಟರ್ನ್ ಬಂದ್ವಿ. ಇನ್ನು ಹಂಗೆ ಹೋದರೆ ಹೆಂಗೆ ಇಲ್ಲಿ ಸೆಟ್ ಆದರೂ ನೋಡ್ಕೊಂಡು ಹೋಗೋಣ ಯಾವ ರೀತಿ ಎಲ್ಲ ಇದು ಮಾಡಿದ್ರು ಅಂತ. ಅಪ್ಪ ಒಳ್ಳೆ ಮೂವಿ ನೋಡ್ದಂಗೆ ಆಯಿತು ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ದೇವರಿಗೆ. ಮತ್ತು ಇವರು ಲಿಂಗದಳ್ಳಿಯವರಂತೆ. ನಮ್ಮನ್ನು ಇಲ್ಲಿ ಐಡೆಂಟಿಫೈ ಮಾಡಿ ನಮ್ಮ ಮನೆಯವ್ರನ್ನೆಲ್ಲ ಮಾತಾಡಿಸಿದ್ರು. ನಮ್ಮ ಮನೆಯವ್ರ ಫ್ರೆಂಡ್ಸೇ ಇವರು. ಸೊ ತುಂಬ ಖುಷಿ ಆಯಿತು. ಇವರು ಅಂದರೆ ಎಲ್ಲಾದರೂ ಹೋದಾಗ ಆ ರೀತಿ ನಮ್ಮೂರು ಸೈಡವರು ನಮ್ಮೂರವ್ರು ಸಿಕ್ಕಿದ್ರೆ ತುಂಬ ಖುಷಿ ಅನಿಸುತ್ತಲ್ಲ. ಅದು ಚಿತ್ರದುರ್ಗದಲ್ಲಿ ಈ ಥರ ಲಿಂಗದಳ್ಳಿಯವರು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಅವ್ರ ಜೊತೆನೂ ಮಾತಾಡ್ಕೊಂಡು ನಮ್ಮ ಮನೆಯವ್ರು ಬಂದರು ಸ್ವಲ್ಪ. ಆಮೇಲೆ ನಾವು ಕೇಳಿದ್ವಿ ಯಾರು ಅಂದರೆ ಲಿಂಗದಳ್ಳಿಯವರೇ, ನಮಗೆ ಗೊತ್ತಿರೋರೆ ಅಂತ ಹೇಳಿದ್ರು. ಹಾಗೆ ಸೆಟ್ ನೋಡೋಣ ಅಂತ ಈಗ ಒಳಗಡೆ ಬರ್ತಾಯಿದ್ದೀವಿ. ಇದನ್ನು ಎಷ್ಟು ದಿನ ಹಾಕಿದ್ರೋ ಗೊತ್ತಿಲ್ಲ ನನಗೆ. ಹಿಂದೂ ಮಹಾಗಣಪತಿ ಮಹೋತ್ಸವ 2024 ಅಂತ ಇಲ್ಲಿ ಒಂದು ಮೇಯ್ನ್ ಇದು ಇದೆ. ಅಂದರೆ ಒಂದು ಬೋರ್ಡ್ ಥರ ಬರೆದಿದ್ದಾರೆ ಇಲ್ಲಿ ನೋಡಿ. ಈಗೆಲ್ಲ ಬಿಚ್ತಾವ್ರೆ ಒಂದೊಂದಾಗಿ. ಅದು ವೆಯ್ಟು ಇದ್ದಾವೆ ಭಾಳ. ಸೊ ಒಳಗಡೆ ಹೋಗಿ ತೋರಿಸ್ತೀನಿ. ನಿಜವಾಗ್ಲೂ ಎಷ್ಟು ದುಡ್ಡಾಗಿದೆಯೋ ಇದಕ್ಕೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಆ ಡಿ ಜೆಗಾಗಿರ್ಬೋದು, ಇಲ್ಲಿ ಪೂಜೆಗಳಿಗೆ ಈ ಸೆಟ್ ಹಾಕಿರೋದಕ್ಕೆ ಎಷ್ಟು ಲಕ್ಷ ಆಗಿದೆಯೋ ಗೊತ್ತಿಲ್ಲಪ್ಪ. ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಆ ಚಿತ್ರದುರ್ಗದಲ್ಲಿ ಅಂತ ನನಗೆ ತುಂಬ ಖುಷಿ ಆಯಿತು. ಏನೇ ಆಗಿರ್ಬೋದು ನಾವು ಕೇಳೋದಕ್ಕಿಂತಲೂ ಹೋಗಿ ನೋಡಿದ್ರೆ ಅದರ ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು. ಹಾಗೆ ನಾನಿದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನನಗಷ್ಟು ಖುಷಿಯಾಗಿದೆ ನೋಡಿಬಿಟ್ಟು. ನೋಡಿ ಮೇಲ್ಗಡೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಈಗೆಲ್ಲ ಇದನ್ನು ಒಂದೊಂದಾಗಿ ಎಲ್ಲ ಬಿಚ್ತಾವ್ರೆ. ಇನ್ನು ಅವ್ರವ್ರ ಸೆಟ್ ಅದು ಐಟಮ್ ಎಲ್ಲ ತೊಗೊಂಡೋಗೋಕ್ಕೆ ಅಂತ. ಇನ್ನೇನು ಗಣೇಶನ ವಿಸರ್ಜನೆ ಇವತ್ತು ಮಾಡ್ತಾರೆ. ಸೊ ನೋಡಿ ಈ ರೀತಿ ಇತ್ತು ಸೆಟ್ ಎಲ್ಲನೂ. ಒಳ್ಳೆ ಮೂವಿ ಸೆಟ್ ಥರನೇ ಇದೆ. ಸೊ ತುಂಬ ಖುಷಿಯಾಯಿತು ನಮ್ಮ ಚಿತ್ರದುರ್ಗದ ಗಣೇಶನ ನೋಡಿಬಿಟ್ಟು. ಹಾಗೆ ನಾವು ಬಂದುಬಿಟ್ಟು ಇಲ್ಲಿ ಮುಂದೆ ಧರ್ಮಶ್ರೀ ಮಂಟಪ ಅಂತ ಇದೆ ಎಂಟ್ರೆನ್ಸಲ್ಲಿ. ಇಲ್ಲಿ ಅದು ಮೇಲ್ಗಡೆ ಹತ್ತಕ್ಕಾಗಲಿಲ್ಲ. ಎಲ್ಲ ಗಂಡು ಮಕ್ಕಳಾದರೆ ಮೇಲೆ ಹತ್ಬಿಟ್ಟು ಫೋಟೋಸ್ ಎಲ್ಲ ಇಟ್ಕೊತಾಯಿದ್ರು. ನಾವು ಕೆಳಗಡೆನೇ ಈ ರೀತಿ ನಿಂತ್ಕೊಂಡು ಒಂದು 2-3 ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಸೊ ಅಷ್ಟರಲ್ಲಿ ನನಗೆ ಫುಲ್ ತಲೆನೋವು ಬಂದುಬಿಡ್ತು ಬಿಸಿಲಿಗೆ. ಅದಕ್ಕೆ ಹೋಗ್ಬಿಟ್ಟು ತಣ್ಣಗೆ ಒಂದೊಂದು ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಸರಿ ಹೋಗಿ ನಡೀರಿ ತಿನ್ನೋಣ ಅಂತಂದು ಕರ್ಕೊಂಡು ಬಂದರು. ಅಷ್ಟರಲ್ಲಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ಆಡ್ಕೊಂಡಿದ್ವಿ ನಾನು ನನ್ನ ಫ್ರೆಂಡು. ಅಂದರೆ ಫುಲ್ ತಮಾಷೆ ಮಾಡ್ತಾಳೆ. ಮತ್ತು ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ನಮ್ಮಿಬ್ಬರ ಜೊತೆನೂ. ಅದು ನೋಡ್ಕೊಂಡು ಐಸ್ ಕ್ರೀಮ್ ತಿಂದು ಮತ್ತೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟನೂ ಮಾಡಿ ಈಗ ಹೊರಡ್ತಾ ಇದ್ದೀವಿ ಊರಿನ ಕಡೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ನಾಳೆ ಮುಂದಿನ